ಹಾಯ್ ಫ್ರೆಂಡ್ಸ್, ಸ್ವರ್ಗಲೋಕದಲ್ಲಿ ನಡೆದ ಕಥೆಯ ಎರಡನೇ ಭಾಗವನ್ನು ಮುಂದುವರಿಸ್ತಾ ಇದ್ದೀನಿ. ನಾರದರ ಆದೇಶದಂತೆ ಒಬ್ಬೊಬ್ಬರು ಭೂಲೋಕಕ್ಕೆ ಹೋಗುವ ತೀರ್ಮಾನ ಆಗುತ್ತೆ. ಆಗ ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲಿಗೆ ತಾಯಿ ಲಕ್ಷ್ಮಿ ಬರುತ್ತಾರೆ. ಬಂದಾಗ ಅಲ್ಲಿ ಸ್ಥಿತಪ್ರಜ್ಞನಾದ ಕೃಷ್ಣ ಭಕ್ತ ಜಪಮಾಲೆ ಮಾಡ್ತಾ ಇರ್ತಾನೆ. ಆಗ ಅವನ ಜಪಮಾಲೆ ಮುಗಿಯೋ ತನಕ ಕಾಯ್ತಾರೆ. ಬಟ್ ಜಪಮಾಲೆ ಮುಗಿಯೋದೇ ಇಲ್ಲ. ಲಕ್ಷ್ಮೀದೇವಿ ಕಾದು ಕಾದು ಸ್ವರ್ಗಲೋಕಕ್ಕೆ ಹೊರಡುತ್ತಾರೆ. ಅನಂತರ ತಿರುಗಿ ದಿವಸ ಸರಸ್ವತಿ ಮಾತೆ ಮತ್ತು ಇನ್ನೊಂದು ದಿವಸ ಅನ್ನಪೂರ್ಣೇಶ್ವರಿ ದೇವಿ ಬರ್ತಾರೆ. ಅದೇ ರೀತಿ ಆ ವ್ಯಕ್ತಿದು ಜಪಮಾಲೆ ಮುಗಿಯೋದಿಲ್ಲ, ಅವರು ಕಣ್ಣು ತೆಗೆಯೋದಿಲ್ಲ. ಅನಂತರ ಅವರಿಬ್ಬರು ಮತ್ತೆ ಸ್ವರ್ಗಲೋಕಕ್ಕೆ ಮರಳುತ್ತಾರೆ. ಕೊನೆಯ ದಿನ ಆರೋಗ್ಯ ದೇವತೆ ಬರ್ತಾರೆ. ಅವಾಗ ಬಂದಾಗ ಅವನ ಜಪಮಾಲೆ ಮುಗ್ದಿರುತ್ತೆ. ಅನಂತರ ಆ ವ್ಯಕ್ತಿಯು ಆರೋಗ್ಯ ದೇವತೆ ಕೈ ಮುಗಿದು ವಂದಿಸುತ್ತಾ, ತಾಯಿ ಎಲ್ಲರ ಆರೋಗ್ಯ ಕಾಪಾಡು ತಾಯಿ ಅಂತ, ಆರೋಗ್ಯ ಕರುಣಿಸು ಅಂತ ಪ್ರಾರ್ಥಿಸ್ತಾರೆ. ಅವಾಗ ಆರೋಗ್ಯ ದೇವತೆ ಅವನಿಗೆ ಆಶೀರ್ವಾದ ಮಾಡಿಬಿಟ್ಟು ಹೊರಡುತ್ತೆ. ಅನಂತರ ನಾರದರು ಬಂದಾಗ ಈ ಮೂವರು ಕೇಳ್ತಾರೆ, ಸಂಪತ್ತಿಗೆ ಒಡತಿ ನಾನು, ವಿದ್ಯೆಗೆ ಒಡತಿ ಈ ವಿದ್ಯಾದೇವತೆ, ನಂತರ ಸಮಸ್ತ ಲೋಕಕ್ಕೂ ಅನ್ನ ಕೊಡುವ ದೇವತೆ ಅನ್ನಪೂರ್ಣೇಶ್ವರಿ. ಆದರೆ ನಾವು ಮೂವರು ಬಂದಾಗ ಜಪಮಾಲೆ ಮುಗ್ದಿರಲಿಲ್ಲ. ಅದೇ ಆರೋಗ್ಯ ದೇವತೆ ಬಂದ ತಕ್ಷಣ ಜಪಮಾಲೆ ಮುಗಿದಿದೆ. ಅದು ಹೆಂಗೆ ಸಾಧ್ಯ ಋಷಿವರಿಗೆ, ತಾವು ದಯ ಹೇಳಿ ಅಂತ ಹೇಳ್ತಾರೆ. ಆಗ ನಾರದರು ಅವ್ರ 3 ಜನನ ಕುರಿತು ಹೇಳ್ತಾರೆ. ಮೊದಲಿಗೆ ಲಕ್ಷ್ಮೀ ದೇವಿ ಹೇಳ್ತಾರೆ, ಲಕ್ಷ್ಮೀ ತಾಯಿ, ನೀನು ಸಮರ್ಥಳು, ಬಲಿಷ್ಠಳು, ಆದರೆ ನೀನು ಚಂಚಲ ಮನಸ್ಸಿನಳು, ಒಂದು ಕಡೆ ನೆಲೆಸುವುದಿಲ್ಲ. ಅನ್ಯಾಯ ಅಕ್ರಮ ಮಾಡುವ ವ್ಯಕ್ತಿಯ ಬಳಿ ನೀನು ನೆಲೆಸುತ್ತೀಯೆ. ಸಂಪತ್ತಿನಿಂದ ಮನುಷ್ಯ ಅಧಮನಾಗ್ತಾನೆ ಅಂತ ಹೇಳ್ತಾರೆ. ಮತ್ತೆ ಸಂಪತ್ತು ಕಳೆದು ಹೋಗಿ ಬಡವನಾದರೂ ಸಹ ಮತ್ತೆ ದುಡಿದು ಸಂಪಾದಿಸುವುದು ಏನು ಕಷ್ಟವಲ್ಲ ಅಂತ ಹೇಳ್ತಾರೆ. ಅನಂತರ ಸರಸ್ವತಿ ತಾಯಿಗೆ ಹೇಳ್ತಾರೆ, ನೀನು ಸಹ ಎಲ್ಲರಿಗೂ ವಿದ್ಯೆ ಬುದ್ಧಿಯನ್ನು ದಯಪಾಲಿಸುವುದಿಲ್ಲ. ಬುದ್ಧಿವಂತರು ದಡ್ಡರು ಎಂದು ಭೇದ ಭಾವ ಮಾಡ್ತೀಯ. ಮತ್ತೆ ಬುದ್ಧಿವಂತರಾದ ಜನರು ಮೋಸ ಮಾಡ್ತಾರೆ, ಕಾನೂನು ಮಾಡಿದರೂ ಪಾಲಿಸುವುದಿಲ್ಲ. ಒಂದೇ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳ ನಡುವೆ ಜಾಣರು ದಡ್ಡರು ಎಂಬ ತಾರತಮ್ಯವಿದೆ ಅಂತ ಹೇಳ್ತಾರೆ. ಅನಂತರ ಮೂರನೇದಾಗಿ ಅನ್ನಪೂರ್ಣೇಶ್ವರಿ ಬಳಿ ಹೇಳ್ತಾರೆ, ಸಮಸ್ತ ಲೋಕಕ್ಕೂ ಅನ್ನ ನೀಡುವ ತಾಯಿ ನೀನು, ಆದರೆ ಎಷ್ಟೋ ಜನ ಇವತ್ತು ಹಸಿವಿನಿಂದ ಸಾಯ್ತಾ ಇದ್ದಾರೆ. ಎಲ್ಲರಿಗೂ ಸಮಾನವಾದ ಆಹಾರ ಸಿಗುವುದಿಲ್ಲ. ಕೆಲವರಿಗೆ ಪೃಷ್ಟಾನ್ನ ಸಿಕ್ಕರೆ ಕೆಲವರಿಗೆ ಸಾಮಾನ್ಯ ಊಟ, ಇನ್ನು ಕೆಲವರು ಉಪವಾಸದಿಂದ ನಡುತ್ತಾ ಇದ್ದಾರೆ ಅಂತ ತಿಳಿಸ್ತಾರೆ. ಆದರೆ ಆರೋಗ್ಯ ದೇವತೆ ಹೆಚ್ಚು. ಯಾಕೆ ಅಂದರೆ ಆರೋಗ್ಯವೇ ಭಾಗ್ಯ. ಮನುಷ್ಯನು ಸಂಪತ್ತನ್ನು, ವಿದ್ಯೆಯನ್ನು, ಅನ್ನವನ್ನು ಸಂಪಾದಿಸ್ಬೋದು ಆರೋಗ್ಯ ಚೆನ್ನಾಗಿದ್ದರೆ. ಅದು ಕಷ್ಟ ಏನಲ್ಲ. ಆರೋಗ್ಯ ಸುಮ್ಮನೆ ಬರೋದಿಲ್ಲ. ಕಷ್ಟಪಟ್ಟು ದುಡಿದರೆ, ವ್ಯಾಯಾಮ ಮಾಡಿದರೆ, ಜಪ ಮಾಡಿದರೆ, ಮತ್ತು ಪೂಜಾ ಕೈಂಕರ್ಯಗಳು ಮಾಡಿದರೆ, ಸದಾ ಒಳ್ಳೆಯ ಮನಸ್ಸಿನಿಂದ ಇದ್ದರೆ ಮಾತ್ರ ಆರೋಗ್ಯ ಬರುತ್ತದೆ. ಆದ್ದರಿಂದ ಸೃಷ್ಟಿಯಲ್ಲಿ ಆರೋಗ್ಯವೇ ಸಂಪತ್ತು ಅಂತ ಹೇಳ್ತಾರೆ ಅಂತ ನಾರದ ಮುನಿಗಳು ಈ 4 ಜನನ ಕುಂಟಿಸ್ಕೊಂಡು ಹೇಳ್ತಾರೆ. ಆರೋಗ್ಯವೇ ಭಾಗ್ಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ಸ್ ಮಾಡಿ. ಹರೇ ಕೃಷ್ಣ, ಜೈ ಶ್ರೀರಾಮ್.